ಇನ್ಫಾರ್ಮೇಷನ್ ಏನಾರ ಹೇಳ್ತೀರಾ ಚನ್ನಪಟ್ಟಣದ್ದು ಎಲ್ಲಿ ಮಾಡ್ತಿದ್ದೀರಾ ಏನು ಚನ್ನಪಟ್ಟಣದಿಂದನೇ ಮಾಡ್ತಿರೋದು ನಾವೇ ಸ್ವಸಹಾಯ ಮಹಿಳೆಯರೇ ಮಾಡಿ ಸ್ವಂತ ಇಲ್ಲಿಂದ ಸ್ಟಾಲ್ ತೆಗೆದು ಸ್ವಂತ ನಾವೇ ಮಾರಾಟ ಮಾಡೋದು. ಹೌದಾ ಅಲ್ಲಿಂದ ಗೊಂಬೆ ಅಂದರೆ ಇಡೀ ಅದು ವರ್ಲ್ಡ್ ಫೇಮಸ್ ಅಲ್ಲ ಅಂದರೆ ನಿಮ್ಮದು ಇದು ಅಲ್ಲಿ ಸಾಕಷ್ಟು ಇದೆಯಾ ಈ ಥರದ್ದು ಇನ್ನೂ ತುಂಬ ವೆರೈಟಿ ಇದೆ. ಎಷ್ಟು ತರ್ಬೋದು ಅಷ್ಟನ್ನು ಮಾತ್ರ ತಂದಿದ್ದೀವಿ. ಹೌದು 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 ಹೇಗೆ ಗೊತ್ತಾಯಿತು ಇಲ್ಲಿದು ಜಿಲ್ಲಾ ಪಂಚಾಯತಿಯಿಂದ ಇನ್ಫಾರ್ಮೇಷನ್ ಮಾಡಿರ್ತಾರೆ. ಓಕೆ ಗೌರ್ಮೆಂಟಿಗೆ ಸೇರಿದೆ. ಗೌರ್ಮೆಂಟ್ ಕಡೆಯಿಂದ ನಮಗೆ ಪ್ರೊಸೆಸ್ಗೆ ಫ್ರೀ ಆಗ್ತಿದೆ. ಈಗ ಮರದಿಂದ ಮಾಡೋದಲ್ಲ ಮತ್ತೆ ಕಲರು ಅಷ್ಟೇ ತುಂಬ ನ್ಯಾಚುರಲ್. ಮಕ್ಕಳುಗಳಿಗೆ ಬಾಯಿಗೆ ಹಾಕೊಂಡ್ರೆ ಕೆಮಿಕಲ್ ಹಾಕ್ಬಾರ್ದು ಅಂತ ಎಲ್ಲ ಫುಡ್ ಕಲರೇ ಮಾಡೋದು. ಹಾಂ ಅದು ಕಲರ್ ಮಾಡಿರೋದಿಲ್ಲ ಅರ್ಗು ಮತ್ತು ಫುಡ್ ಕಲರಿಂದ ಬಿಸಿ ಮಾಡಿ ಬೆಂಕಿ ಬಿಸಿ ಮಾಡಿ ಕೋಕೋನಟ್ ಆಯಿಲ್ ಹಾಕಿ ಬಿಸಿ ಹಾಕ್ತೀವಿ. ಮರದ್ದು ನಿಮಗೆ ಹೇಗೆ ಅಲ್ಲಿ ಆಲೆ ಮರ ಸರ್ ರಾಜ್ಯಗಳಿಂದ ತೊಗೋತೀರಾ? ಓಕೆ ಅದಕ್ಕೆ ಏನೋ ಪರ್ಮಿಷನ್ಸ್ ಎಲ್ಲ ತೊಗೋತೀವಿ. ಗೌರ್ಮೆಂಟ್ ಕಡೆಯಿಂದ ಎಲ್ಲ ಪರ್ಮಿಷನ್ ತೊಗೊಂಡೇ ಮಾಡೋದಿಲ್ಲ ಅಂದರೆ ಗೊತ್ತಲ್ಲ. ಹೌದಾ ಅದು ಕಾಸ್ಟ್ ಎಲ್ಲ ಎಷ್ಟಾಗುತ್ತೆ ಸರ್? ಅದು ನಾವು ತೊಗೊಂಡಾಗಿ ದಪ್ಪ ದಿಂಬಿ ತೊಗೊಂಡ್ರೆ ಜಾಸ್ತಿ ರೇಟ್ ಆಗುತ್ತೆ. ಸಣ್ಣ ಮರ ತೊಗೊಂಡ್ರೆ ಕಮ್ಮಿ ಬರುತ್ತೆ. ಕ್ವಾಲಿಟಿನೂ ಇರುತ್ತೆ ಇದರಲ್ಲಿ? ಹಾಂ ಕ್ವಾಲಿಟಿ ಇದು. ದಪ್ಪ ಮರ ತೊಗೊಂಡ್ರೆ ದಿಂಬಿ ಮರ ತೊಗೊಂಡ್ರೆ ಕ್ವಾಲಿಟಿ ಜಾಸ್ತಿ. ಮರ ತಂದರೆ ಬಾಯಿ ಬಿಟ್ಬಿಡುತ್ತೆ. ಅದನ್ನಂದರೆ ನೀವು ಫ್ಯಾಕ್ಟ್ರಿ ಅಂತ ಹೇಳಿ ಅದರಲ್ಲಿ ಈ ಸೀಲ್ ಆ ಥರದ್ದು ಏನಾರ ಇರುತ್ತಾ? ಆ ಥರದ್ದೆಲ್ಲ ಸೀಲೆಲ್ಲ ಇದೆ ಜೆಟ್ಟಿ ಕಡೆಯಿಂದ. ಇದು ಸ್ಕ್ಯಾನ್ ಮಾಡಿದ್ರೆ ನಮ್ಮ ಪೂರ್ತಿ ಇದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಓಕೆ ನನ್ನ ಚಿಕ್ಕ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಹಾಕೋತೀನಿ. ಹಾಕ್ಬೋದಲ್ಲ? ನಿಮ್ಮ ಹೆಸರು? ಲಕ್ಷ್ಮೀ. ಲಕ್ಷ್ಮಿ. ಥ್ಯಾಂಕ್ ಯು.